ಜನರು ಹಣ ಕಳೆದುಕೊಳ್ಳೋದು ದುಡಿಯುವುದೇ ಅಲ್ಲ, ಅವರ ಜೀವನ ಶೈಲಿಯೇ ಕಾರಣ. ನೀನು ಎಷ್ಟು ಹಣ ಸಂಪಾದಿಸಿದರೂ ಈ ಒಂದು ತಪ್ಪು ಮಾಡಿದರೆ ಅದು ಕ್ಷಣದಲ್ಲೇ ಹಾರಿ ಹೋಗುತ್ತೆ. ಮತ್ತು ಅತ್ಯಂತ ಭಯಾನಕ ಸತ್ಯ ಏನೆಂದರೆ, ಬಹಳಷ್ಟು ಜನರಿಗೆ ಈ ತಪ್ಪು ಗೊತ್ತೇ ಇರಲ್ಲ. ಅವರು ಜೀವನ ಪೂರ್ತಿ ದುಡಿತಾರೆ, ಆದರೂ ಹಣ ಅವರ ಕೈಯಲ್ಲಿ ಉಳಿಯೋದಿಲ್ಲ. ಯಾಕೆ ಗೊತ್ತಾ? ಯಾಕಂದರೆ ಹಣ ಅನ್ನೋದು ಕೇವಲ ಸಂಖ್ಯೆಗಳು ಅಲ್ಲ, ಅದು ನಿನ್ನ ಯೋಜನೆ, ನಿನ್ನ ಅಭ್ಯಾಸ, ನಿನ್ನ ನಿರ್ಧಾರಗಳ ಪ್ರತಿಬಿಂಬ. ಬಡವನಿಗೂ ಶ್ರೀಮಂತರಿಗೂ ಒಂದೇ ಅವಕಾಶ ಪಡೆದರೂ ಅವರ ಫಲಿತಾಂಶ ಬೇರೆ ಆಗೋದು ಅವರ ಮೆದುಳು ಹೇಗೆ ಕೆಲಸ ಮಾಡುತ್ತೆ ಅನ್ನೋದರಿಂದ. ಯಾರಾದರೂ ನಿನಗೆ ಹಣ ಸಂಪಾದಿಸುವ ಮಾರ್ಗ ಹೇಳಬಹುದು, ಆದರೆ ಹಣ ಉಳಿಸೋದು, ಅದನ್ನು ಬೆಳೆಸೋದು, ಅದು ಸಂಪೂರ್ಣವಾಗಿ ನಿನ್ನ ಮನಸ್ಸಿಗೆ ಬಿಟ್ಟಿದ್ದು. ಈ ಒಂದು ಸತ್ಯ ಅರ್ಥ ಆಯ್ತಂದ್ರೆ ನಿನ್ನ ಜೀವನವೇ ಬದಲಾಗಬಹುದು. ಇದೇ ಕಾರಣಕ್ಕೆ ನಾನೊಂದು ಒಳ್ಳೆಯ ಪುಸ್ತಕ ನಿನಗೆ ಓದಲು ಸಜೆಸ್ಟ್ ಮಾಡುವೆ. ಅದುವೇ ದ ಸೈಕಾಲಜಿ ಆಫ್ ಮನಿ. ಈ ಪುಸ್ತಕದಿಂದ ನಾವು ಏನು ಕಲಿಬಹುದು ಎಂದು ನೋಡುತ್ತಾ ಹೋಗುವ. ದ ಸೈಕಾಲಜಿ ಆಫ್ ಮನಿ ಎಂಬ ಪುಸ್ತಕವನ್ನು ಮಾರ್ಗನ್ ಹೌಸೆಲ್ ಅವರು ಬರೆದಿದ್ದಾರೆ. ಈ ಪುಸ್ತಕ ಸಾಮಾನ್ಯವಾಗಿ ಹಣ ಹೇಗೆ ಗಳಿಸಬೇಕು ಅನ್ನೋದನ್ನು ಮಾತ್ರ ಹೇಳೋದಿಲ್ಲ, ಬದಲಿಗೆ ನಾವು ಹಣವನ್ನು ಹೇಗೆ ಯೋಚಿಸುತ್ತೇವೆ, ಹೇಗೆ ನಿರ್ಧಾರ ತೆಗೆದುಕೊಳ್ಳುತ್ತೇವೆ ಮತ್ತು ನಮ್ಮ ಮನಸ್ಸು, ಸೈಕಾಲಜಿ ಹಣದ ಮೇಲೆ ಎಷ್ಟು ಪ್ರಭಾವ ಬೀರುತ್ತದೆ ಅನ್ನೋದನ್ನು ತುಂಬ ಆಳವಾಗಿ ವಿವರಿಸುತ್ತದೆ. ಈ ಪುಸ್ತಕದ ಮುಖ್ಯ ಅರ್ಥ ಏನೆಂದರೆ, ಹಣದ ವಿಷಯದಲ್ಲಿ ಯಶಸ್ಸು ಪಡೆಯೋದು ಕೇವಲ ಬುದ್ಧಿವಂತಿಕೆ, ಇಂಟೆಲಿಜೆನ್ಸ್ ಅಥವಾ ಗಣಿತ ಗೊತ್ತಿರೋದು ಅಲ್ಲ, ಬದಲಿಗೆ ನಮ್ಮ ನಡೆ ಮುಖ್ಯ. ಅನೇಕ ಜನರು ತುಂಬ ಸ್ಮಾರ್ಟ್ ಆಗಿರ್ತಾರೆ, ದೊಡ್ಡ ಡಿಗ್ರಿ ಇರ್ತದೆ, ಆದರೂ ಹಣದ ವಿಷಯದಲ್ಲಿ ತಪ್ಪು ನಿರ್ಧಾರ ತೆಗೆದುಕೊಳ್ಳುತ್ತಾರೆ. ಅದೇ ಸಮಯದಲ್ಲಿ ಸಾಮಾನ್ಯ ಜ್ಞಾನ ಇರುವವರು ಸಹ ಸರಿಯಾದ ಮನೋಭಾವದಿಂದ ದೊಡ್ಡ ಸಂಪತ್ತು ನಿರ್ಮಿಸಬಹುದು. ಇದು ಪುಸ್ತಕದ ಮುಖ್ಯ ಸಂದೇಶ. ಈ ಪುಸ್ತಕದಲ್ಲಿ ಹೇಳೋ ಒಂದು ಮುಖ್ಯ ವಿಚಾರ ಅಂದರೆ, ಪ್ರತಿಯೊಬ್ಬರ ಹಣದ ಕಥೆ, ಫೈನಾನ್ಷಿಯಲ್ ಸ್ಟೋರಿ ಬೇರೆ ಬೇರೆ ಆಗಿರುತ್ತದೆ. ನಾವೆಲ್ಲರೂ ಬೇರೆ ಪರಿಸ್ಥಿತಿಯಲ್ಲಿ ಬೆಳೆದಿರುತ್ತೇವೆ. ಯಾರೋ ಬಡತನದಲ್ಲಿ ಬೆಳೆದಿರಬಹುದು, ಇನ್ನೊಬ್ಬರು ಶ್ರೀಮಂತರಲ್ಲಿ ಬೆಳೆದಿರಬಹುದು. ಈ ಅನುಭವಗಳು ನಮ್ಮ ಹಣದ ಬಗ್ಗೆ ಇರುವ ನಂಬಿಕೆಗಳನ್ನು ರೂಪಿಸುತ್ತವೆ. ಅದರಿಂದ ನಾವು ತೆಗೆದುಕೊಳ್ಳುವ ನಿರ್ಧಾರಗಳು ಬೇರೆಯಾಗುತ್ತವೆ. ಆದ್ದರಿಂದ ಯಾರಾದರೂ ಮಾಡಿದ ಹಣದ ನಿರ್ಧಾರ ಸರಿಯಿಲ್ಲ ಅಂತ ತೀರ್ಮಾನಿಸುವ ಮುಂಚೆ ಅವರ ಹಿನ್ನೆಲೆ ಅರ್ಥ ಮಾಡಿಕೊಳ್ಳಬೇಕು ಅನ್ನೋದನ್ನ ಪುಸ್ತಕ ತಿಳಿಸುತ್ತದೆ. ಪುಸ್ತಕದಲ್ಲಿ ಇನ್ನೊಂದು ಮಹತ್ವದ ಕಲ್ಪನೆ ಅಂದರೆ ಲಕ್ ಮತ್ತು ರಿಸ್ಕ್. ಜೀವನದಲ್ಲಿ ಯಶಸ್ಸು ಅಥವಾ ವಿಫಲತೆ ಸಂಪೂರ್ಣವಾಗಿ ನಮ್ಮ ಕಂಟ್ರೋಲ್ನಲ್ಲಿರೋದಿಲ್ಲ. ಕೆಲವೊಮ್ಮೆ ಅದೃಷ್ಟ ನಮ್ಮನ್ನು ಮುಂದೆ ತಳ್ಳುತ್ತದೆ, ಕೆಲವೊಮ್ಮೆ ಅಪಾಯ ನಮ್ಮನ್ನು ಹಿಂದಕ್ಕೆ ಎಳೆಯುತ್ತದೆ. ಉದಾಹರಣೆಗೆ, ಕೆಲವರು ಸರಿಯಾದ ಸಮಯದಲ್ಲಿ ಸರಿಯಾದ ಅವಕಾಶ ಸಿಕ್ಕಿದ ಕಾರಣ ಶ್ರೀಮಂತರಾಗಿರುತ್ತಾರೆ. ಅದೇ ಸಮಯದಲ್ಲಿ ಇನ್ನೊಬ್ಬರು ಅದೇ ಮಟ್ಟದ ಶ್ರಮ ಹಾಕಿದರೂ ಅವಕಾಶ ಸಿಗದೆ ಹಿಂದುಳಿಯಬಹುದು. ಇದರಿಂದ ನಾವು ಹೆಮ್ಮೆ ಪಡುವುದನ್ನು ಕಡಿಮೆ ಮಾಡಬೇಕು ಮತ್ತು ಇತರರ ಬಗ್ಗೆ ತೀರ್ಪು ನೀಡುವುದನ್ನು ಎಚ್ಚರಿಕೆಯಿಂದ ಮಾಡಬೇಕು ಅನ್ನೋದನ್ನ ಪುಸ್ತಕ ಹೇಳುತ್ತದೆ. ಹಣದ ವಿಷಯದಲ್ಲಿ ಎನಫ್ ಅನ್ನೋ ಒಂದು ಮುಖ್ಯ ವಿಚಾರವನ್ನು ಪುಸ್ತಕ ಬಹಳ ಚೆನ್ನಾಗಿ ವಿವರಿಸುತ್ತದೆ. ಅಂದರೆ ನಮಗೆ ಎಷ್ಟು ಹಣ ಸಾಕು ಅನ್ನೋದನ್ನ ತಿಳಿದುಕೊಳ್ಳೋದು ತುಂಬ ಮುಖ್ಯ. ಅನೇಕ ಜನರು ಹೆಚ್ಚು ಸಂಪಾದನೆಗಾಗಿ ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಾರೆ. ಅವರು ಯಾವಾಗಲೂ ಇನ್ನಷ್ಟು ಬೇಕು ಅನ್ನೋ ಆಸೆಯಲ್ಲಿರುತ್ತಾರೆ. ಆದರೆ ಈ ಆಸೆ ಅಂತ್ಯವಿಲ್ಲದ್ದು. ಒಬ್ಬ ವ್ಯಕ್ತಿ ತನ್ನ ಎನಫ್ ಅನ್ನು ತಿಳಿದುಕೊಂಡರೆ ಅವನು ಜೀವನದಲ್ಲಿ ಸಂತೋಷವಾಗಿ ಬದುಕಬಹುದು. ಇಲ್ಲದಿದ್ದರೆ ಎಷ್ಟು ಹಣ ಇದ್ದರೂ ಅಸಮಾಧಾನವೇ ಇರುತ್ತದೆ. ಈ ಪುಸ್ತಕದಲ್ಲಿ ಕಾಂಪೌಂಡಿಂಗ್ ಅನ್ನೋ ಕಾನ್ಸೆಪ್ಟ್ ಕೂಡ ತುಂಬ ಮುಖ್ಯ. ಹಣವನ್ನು ಉಳಿಸಿ, ಸೇವಿಂಗ್ ಮತ್ತು ಇನ್ವೆಸ್ಟ್ ಮಾಡಿದರೆ ಅದು ಸಮಯದೊಂದಿಗೆ ದೊಡ್ಡದಾಗುತ್ತದೆ. ಆದರೆ ಇದು ಒಂದು ರಾತ್ರಿ ನಡೆಯೋದಿಲ್ಲ, ಇದು ನಿಧಾನವಾಗಿ ನಡೆಯುವ ಪ್ರಕ್ರಿಯೆ. ಅನೇಕ ಜನರು ಬೇಗ ಶ್ರೀಮಂತರಾಗಬೇಕೆಂದು ಅಪಾಯಕರ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. ಆದರೆ ನಿಜವಾದ ಸಂಪತ್ತು ನಿಧಾನವಾಗಿ, ಶಾಂತವಾಗಿ ನಿರ್ಮಾಣವಾಗುತ್ತದೆ. ಇದು ಪೇಷನ್ಸ್ ಮತ್ತು ಡಿಸಿಪ್ಲಿನ್ ಬೇಕಾಗುತ್ತದೆ ಅನ್ನೋದನ್ನ ಪುಸ್ತಕ ಹೇಳುತ್ತದೆ. ಹಣದ ಬಗ್ಗೆ ನಮ್ಮ ದೃಷ್ಟಿಕೋನದಲ್ಲಿ ಫ್ರೀಡಮ್ ಅತಿ ಮುಖ್ಯ. ಹಣದ ಮುಖ್ಯ ಉದ್ದೇಶ ಏನೆಂದರೆ, ಅದು ನಮಗೆ ಸ್ವಾತಂತ್ರ್ಯ ಕೊಡಬೇಕು. ನಮಗೆ ಬೇಕಾದಾಗ ಕೆಲಸ ಮಾಡೋದು, ಬೇಡವಾದಾಗ ವಿಶ್ರಾಂತಿ ತೆಗೆದುಕೊಳ್ಳೋದು, ನಮ್ಮ ಜೀವನವನ್ನು ನಾವೇ ನಿರ್ಧರಿಸೋದು, ಇವೆಲ್ಲ ಹಣದ ನಿಜವಾದ ಮೌಲ್ಯ. ಹಲವರು ಹಣವನ್ನು ಕೇವಲ ಸ್ಟೇಟಸ್ ಅಥವಾ ಶೋ ಆಫ್ ಮಾಡಲು ಬಳಸುತ್ತಾರೆ, ಆದರೆ ಅದು ತಾತ್ಕಾಲಿಕ ಸಂತೋಷ ಮಾತ್ರ ಕೊಡುತ್ತದೆ. ನಿಜವಾದ ಸಂತೋಷ ನಮ್ಮ ಸಮಯವನ್ನು ನಾವು ನಿಯಂತ್ರಿಸೋದರಲ್ಲಿದೆ. ಪುಸ್ತಕದಲ್ಲಿ ಇನ್ನೊಂದು ಮುಖ್ಯ ವಿಷಯ ಅಂದರೆ, ಸೇವಿಂಗ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಅರ್ನಿಂಗ್. ಅಂದರೆ ಎಷ್ಟು ಹಣ ಗಳಿಸುತ್ತೀರಾ ಅನ್ನೋದಕ್ಕಿಂತ ಎಷ್ಟು ಉಳಿಸುತ್ತೀರಾ ಅನ್ನೋದು ಮುಖ್ಯ. ಹಲವರು ಹೆಚ್ಚು ಸಂಬಳ ಪಡೆದರೂ ಕೂಡ ಹಣ ಉಳಿಸಿಕೊಳ್ಳಲು ಸಾಧ್ಯವಾಗೋದಿಲ್ಲ. ಅವರು ತಮ್ಮ ಲೈಫ್ ಸ್ಟೈಲ್ ಹೆಚ್ಚಿಸಿಕೊಂಡು ಹೋಗುತ್ತಾರೆ. ಇದನ್ನು ಲೈಫ್ ಸ್ಟೈಲ್ ಇನ್ಫ್ಲೇಷನ್ ಅಂತಾರೆ. ಆದರೆ ಕಡಿಮೆ ಸಂಬಳ ಇದ್ದರೂ ಸರಿಯಾಗಿ ಉಳಿಸುವವರು ಮುಂದೆ ದೊಡ್ಡ ಸಂಪತ್ತು ನಿರ್ಮಿಸಬಹುದು. ಈ ಪುಸ್ತಕದಲ್ಲಿ ಈಗೋ ಮತ್ತು ವೆಲ್ತ್ ಬಗ್ಗೆ ಕೂಡ ಒಂದು ದೊಡ್ಡ ಪಾಠ ಇದೆ. ಅನೇಕ ಜನರು ತಮ್ಮ ಹಣವನ್ನು ಇತರರಿಗೆ ತೋರಿಸಲು ಬಳಸುತ್ತಾರೆ. ದೊಡ್ಡ ಕಾರು, ದೊಡ್ಡ ಮನೆ, ಬ್ರ್ಯಾಂಡ್ ಬಟ್ಟೆಗಳು, ಇವೆಲ್ಲ ಇತರರಿಗೆ ಇಂಪ್ರೆಸ್ ಮಾಡಲು. ಆದರೆ ನಿಜವಾದ ವೆಲ್ತ್ ಅಂದರೆ ಯಾರಿಗೂ ಕಾಣಿಸದಿರುವುದು.
ಅದು ಸೇವಿಂಗ್ಸ್, ಇನ್ವೆಸ್ಟ್ಮೆಂಟ್ಸ್ ಮತ್ತು ಫೈನಾನ್ಷಿಯಲ್ ಸೆಕ್ಯೂರಿಟಿ. ನೀವು ನಿಮ್ಮ ಈಗೋವನ್ನು ಕಡಿಮೆ ಮಾಡಿದರೆ ನೀವು ಹೆಚ್ಚು ವೆಲ್ತ್ ನಿರ್ಮಿಸಬಹುದು ಅನ್ನೋದನ್ನ ಪುಸ್ತಕ ತಿಳಿಸುತ್ತದೆ. ಪುಸ್ತಕದಲ್ಲಿ ಪ್ಲಾನಿಂಗ್ ವರ್ಸಸ್ ರಿಯಾಲಿಟಿ ಅನ್ನೋ ವಿಚಾರವೂ ಬರುತ್ತದೆ. ನಾವು ಎಷ್ಟೇ ಪ್ಲಾನಿಂಗ್ ಮಾಡಿದರೂ ಜೀವನದಲ್ಲಿ ಅನೇಕ ಅನಿರೀಕ್ಷಿತ ಘಟನೆಗಳು ನಡೆಯುತ್ತವೆ. ಆದ್ದರಿಂದ ನಮ್ಮ ಫೈನಾನ್ಷಿಯಲ್ ಪ್ಲಾನಿಂಗ್ನಲ್ಲಿ ಫ್ಲೆಕ್ಸಿಬಿಲಿಟಿ ಇರಬೇಕು. ನಾವು ಯಾವಾಗಲೂ ವರ್ಸ್ಟ್ ಕೇಸ್ ಸಿನಾರಿಯೋ ಬಗ್ಗೆ ಯೋಚಿಸಬೇಕು. ಎಮರ್ಜೆನ್ಸಿ ಫಂಡ್ ಇರಬೇಕು, ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡಬೇಕು. ಇದರಿಂದ ನಾವು ಜೀವನದ ಅನಿಶ್ಚಿತತೆಗೆ ಸಿದ್ಧರಾಗಿರಬಹುದು. ಹಣದ ವಿಷಯದಲ್ಲಿ ಲಾಂಗ್ ಟರ್ಮ್ ಥಿಂಕಿಂಗ್ ಬಹಳ ಮುಖ್ಯ. ಹಲವರು ಶಾರ್ಟ್ ಟರ್ಮ್ ಗೇನ್ಸ್ಗೆ ಓಡುತ್ತಾರೆ, ತಕ್ಷಣ ಲಾಭ ಬೇಕು ಅಂತ ರಿಸ್ಕಿ ಡಿಸಿಷನ್ಸ್ ತೆಗೆದುಕೊಳ್ಳುತ್ತಾರೆ. ಆದರೆ ದೀರ್ಘಕಾಲದ ದೃಷ್ಟಿಕೋನ ಹೊಂದಿರುವವರು ಮಾತ್ರ ನಿಜವಾದ ಸಂಪತ್ತು ನಿರ್ಮಿಸುತ್ತಾರೆ. ಅವರು ಶಾಂತವಾಗಿ ಕನ್ಸಿಸ್ಟೆನ್ಸ್ ಇಟ್ಟುಕೊಂಡು ಮುಂದೆ ಸಾಗುತ್ತಾರೆ. ಇದು ಬೋರಿಂಗ್ ಆಗಿರಬಹುದು, ಆದರೆ ಅದು ಎಫೆಕ್ಟಿವ್. ಈ ಪುಸ್ತಕ ನಮಗೆ ಒಂದು ಮುಖ್ಯ ಪಾಠ ಕೊಡುತ್ತದೆ. ಹಣದ ವಿಷಯದಲ್ಲಿ ಪರ್ಫೆಕ್ಟ್ ಆಗಿರೋದು ಮುಖ್ಯ ಅಲ್ಲ, ಕನ್ಸಿಸ್ಟೆಂಟ್ ಆಗಿರೋದು ಮುಖ್ಯ. ನೀವು ಕೆಲವು ತಪ್ಪುಗಳನ್ನು ಮಾಡಿದರೋ, ನೀವು ಓವರಾಲ್ ಸರಿಯಾದ ದಾರಿಯಲ್ಲಿದ್ದರೆ ನೀವು ಯಶಸ್ಸು ಪಡೆಯಬಹುದು. ಪರ್ಫೆಕ್ಷನ್ ಅನ್ನೋದು ಪ್ರಾಕ್ಟಿಕಲಿ ಇಂಪಾಸಿಬಲ್, ಆದರೆ ಡಿಸಿಪ್ಲಿನ್ ಮತ್ತು ಕನ್ಸಿಸ್ಟೆನ್ಸಿ ಸಾಧ್ಯ. ಹಣದ ಬಗ್ಗೆ ನಮ್ಮ ಮನಸ್ಸು ತುಂಬ ಇಮೋಷನಲ್ ಆಗಿರುತ್ತದೆ. ನಾವು ಫಿಯರ್, ಗ್ರೀಡ್, ಪ್ರೈಡ್ ಇವುಗಳಿಂದ ನಿರ್ಧಾರ ತೆಗೆದುಕೊಳ್ಳುತ್ತೇವೆ. ಈ ಭಾವನೆಗಳನ್ನು ನಿಯಂತ್ರಿಸೋದು ಬಹಳ ಮುಖ್ಯ. ನೀವು ಕಾಮ್ ಆಗಿ, ರ್ಯಾಷನಲ್ ಆಗಿ ಯೋಚಿಸಿದರೆ ನೀವು ಉತ್ತಮ ಫೈನಾನ್ಷಿಯಲ್ ಡಿಸಿಷನ್ಸ್ ತೆಗೆದುಕೊಳ್ಳಬಹುದು. ಈ ಪುಸ್ತಕವನ್ನು ಓದಿದ ಮೇಲೆ ನೀವು ಹಣವನ್ನು ನೋಡುವ ರೀತಿ ಸಂಪೂರ್ಣವಾಗಿ ಬದಲಾಗುತ್ತದೆ. ನೀವು ಹಣವನ್ನು ಕೇವಲ ನಂಬರ್ ಅಂತ ನೋಡೋದಿಲ್ಲ, ಅದು ನಿಮ್ಮ ಜೀವನದ ಕ್ವಾಲಿಟಿಯನ್ನು ನಿರ್ಧರಿಸುವ ಒಂದು ಸಾಧನ ಅಂತ ಅರ್ಥವಾಗುತ್ತದೆ. ನೀವು ನಿಮ್ಮ ಗೋಲ್ಸ್ ಅನ್ನು ಕ್ಲಿಯರ್ ಆಗಿ ಡಿಫೈನ್ ಮಾಡುತ್ತೀರಿ ಮತ್ತು ಅದಕ್ಕೆ ತಕ್ಕಂತೆ ನಿಮ್ಮ ಹಣವನ್ನು ಮ್ಯಾನೇಜ್ ಮಾಡುತ್ತೀರಿ. ಒಟ್ಟಿನಲ್ಲಿ ಈ ಪುಸ್ತಕ ಹಣ ಗಳಿಸುವ ವಿಧಾನಕ್ಕಿಂತ ಹಣದ ಬಗ್ಗೆ ಸರಿಯಾದ ಮನೋಭಾವವನ್ನು ಕಲಿಸುವ ಪುಸ್ತಕ. ಇದು ಲೈಫ್ ಚೇಂಜಿಂಗ್ ಆಗಬಹುದು, ಯಾಕೆಂದರೆ ಇದು ನಿಮ್ಮ ಥಿಂಕಿಂಗ್ ಅನ್ನು ಬದಲಾಯಿಸುತ್ತದೆ. ನೀವು ಹಣವನ್ನು ಕಂಟ್ರೋಲ್ ಮಾಡೋದು ಹೇಗೆ ಅನ್ನೋದನ್ನು ಕಲಿತರೆ ನೀವು ನಿಮ್ಮ ಜೀವನವನ್ನು ಕಂಟ್ರೋಲ್ ಮಾಡಬಹುದು. ಇದೇ ಈ ಪುಸ್ತಕದ ನಿಜವಾದ ಶಕ್ತಿ.